Hey guys, welcome back to the episode number 1 of learning filmmaking in 100 days. ಸೊ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ನಾನು ಇವತ್ತೆಲ್ಲ ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಬರೋ ಎಪಿಸೋಡ್ಸ್ಗಳಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಿಲಮ್ ಮೇಕಿಂಗ್ ಆಕ್ಚುಲಿ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಒಂದು ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್. ಅಂದ್ರೆ ಇದನ್ನ ನಾವು ಆಕ್ಚುಲಿ ಪ್ಲಾನ್, ಶೂಟ್ ಅಂಡ್ ಪಾಲಿಶ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಿಲಮ್ನ ನಾವು ಪ್ಲಾನ್ ಮಾಡಿ, ಶೂಟ್ ಮಾಡಿ, ಆಮೇಲೆ ಅದನ್ನ ಪಾಲಿಶ್ ಮಾಡೋದು, ಆ ಪಾಲಿಶ್ ಆಗಿರೋ ಪ್ರಾಡಕ್ಟ್ ನೋಡೋದೇ ನಾವು ಮೂವಿ ಅಂತ ಹೇಳ್ತೀವಿ. ಪ್ರೀ ಪ್ರೊಡಕ್ಷನ್ ಅಂದ್ರೆ ಲೈಕ್ ನಾವು ಈಗ ಸ್ಕ್ರಿಪ್ಟ್ ಬರೆಯೋದು ಪ್ರೀ ಪ್ರೊಡಕ್ಷನ್ ಇನ್ಕ್ಲೂಡ್ ಆಗುತ್ತೆ. ಈ ಮೂವಿಗೆ ಯಾವ ಆಕ್ಟರ್ ಸೂಟ್ ಆಗ್ತಾರೆ ಅದನ್ನು ನಾವು ಪ್ರೀ ಪ್ರೊಡಕ್ಷನ್ ಅಲ್ಲೇ ಬರುತ್ತೆ. ಈಗ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ನಾವು ಚೂಸ್ ಮಾಡಬೇಕಾಗುತ್ತೆ, ಸಿನಿಮಾಟೋಗ್ರಾಫರ್ ಯಾರು ಅಂತ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ನಮಗೆ ಯಾವ ಲೊಕೇಶನ್ ಅಲ್ಲಿ ಶೂಟ್ ಮಾಡಬೇಕು ನಾವು, ಅದೆಲ್ಲ ಪ್ರೀ ಪ್ರೊಡಕ್ಷನ್ ಅಲ್ಲಿ ಬರುತ್ತೆ. ಪ್ರೊಡಕ್ಷನ್ ಅಂದ್ರೆ ಪ್ರೊಡಕ್ಷನ್ ಅಂದ್ರೆ ಸಿಂಪಲ್ ಶೂಟಿಂಗ್ ದಿ ಮೂವಿ ಅಂದ್ರೆ ಪ್ರೊಡಕ್ಷನ್ ಬಿಟ್ರೆ ಬೇರೆ ಏನೂ ಇಲ್ಲ. ಸೊ ನಮ್ಗೆ ನೆಕ್ಸ್ಟ್ ಬರೋದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಮೇನ್ ಆಗಿ ಬರೋದು ನಮ್ಗೆ ಆಕ್ಚುಲಿ ತುಂಬಾ ಮೂವೀಸ್ ಡಿಲೇ ಆಗೋದು ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ. ಯಾಕಂದ್ರೆ ಮ್ಯೂಸಿಕ್ ವರ್ಕ್ ನಡೀತಿರುತ್ತೆ, ಸೌಂಡ್ ವರ್ಕ್ ನಡೀತಿರುತ್ತೆ, ಆಮೇಲೆ ಡಬ್ಬಿಂಗ್ ಆಗ್ತಿರುತ್ತೆ, ಎಡಿಟಿಂಗ್ ಆಗ್ತಿರುತ್ತೆ, VFX ಆಗಿರುತ್ತೆ, CGI ಆಗಿರುತ್ತೆ. ಇಷ್ಟು ಕೆಲಸಗಳು ಪೋಸ್ಟ್ ಪ್ರೊಡಕ್ಷನ್ಸ್ ನಡೀತಿರುತ್ತೆ. ಇಷ್ಟೇ ನಾನು ಹೇಳ್ಬೇಕಂತ ಇದ್ದಿದ್ದು. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಪ್ರೀ ಪ್ರೊಡಕ್ಷನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಫಾಲೋ ದಿಸ್ ಅಕೌಂಟ್. See you in next episode.